ಸ್ವಯಂ ಪ್ರೇರಿತ ಬಳ್ಳಾರಿ ಬಂದ್ನಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವುದು ಪ್ರತಿಯೊಬ್ಬರು ನಾವು ವಾಟ್ಸಪ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ. ನಮಗೆ ಒಂದೇ ಒಂದು ಅನಿಸ್ತದೆ, ನರೇಂದ್ರ ಮೋದಿ ಸಾರ್ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಪಾಕಿಸ್ತಾನ ಮೇಲೆ. ಅಲ್ಲಿ ನಮ್ಮ ಸೈನಿಕ ಒಬ್ಬರು ಅಭಿನಂದನ್ ಅಂತೇಳಿ ಅವರು ಅಲ್ಲಿ ಸಿಗಾಕೊಂಡಿದ್ರು. ಅವ್ರನ್ನ ವಾಪಸ್ ಕಳಿಸ್ಲಿಲ್ಲ ಅಂತಂದ್ರೆ ಬೇರೆ ರೀತಿ ಇರುತ್ತೆ ಅಂತೇಳಿ ಒಂದೇ ಒಂದು ಮಾತು ಹೇಳಿದ್ರು. ಅರ್ಧ ಗಂಟೆಯಲ್ಲಿ ಅವರು ನಮ್ಮ ಭಾರತ ದೇಶಕ್ಕೆ ಬಂದರು. ಈಗ ಬಾಂಗ್ಲಾದೇಶ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಇದೇ ಕಂಟಿನ್ಯೂ ಆದ್ರೆ ಪರಿಸ್ಥಿತಿ ಬೇರೆ ಇರುತ್ತೆ ಅಂತೇಳಿ ಒಂದು ಮಾತು ಅಂದ್ರೆ ಅವರೆಲ್ಲ ಸಪ್ಪಗಾಗ್ಬಿಡ್ತಾರೆ. ಗೊತ್ತು ಅವ್ರಿಗೆ ನಮ್ಮ ಶಕ್ತಿ ಏನನ್ನೋದು ನಮಗೆ ಗೊತ್ತು. ಒಂದು ವೇಳೆ ಸೈನ್ಯ ಬೇಡ, ನಮ್ಮನ್ನು ಕಳಿಸ್ಲಿ, ನಾವೇ ಹೋಗೋಣ. ಯಾರು ಬರ್ತೀರಿ? ಕೈ ಎತ್ತಿರಿ. ಎಲ್ಲರೂ ಬರ್ತೀರಿ, ಎಲ್ಲರೂ ಹೋಗೋಣ. ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ಗಂಡ್ಮಕ್ಕಳನ್ನ ನಾವೆಲ್ಲ ಸೇಫ್ ಮಾಡ್ಕೊಳ್ಳೋಣ. ಅದಕ್ಕೆ ಯೋಗಿ ಅವ್ರು ಹೇಳ್ತಾರೆ, ಬಟೇಗಾ ತೋ ಕಟೇಗಾ ಅಂತ, ಏಕ್ ಹೈ ತೋ ಸೇಫ್ ಹೈ ಅಂತ ಹೇಳ್ತಾರೆ. ಹೌದಾ? ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಹೆಂಗ್ ಗೆದ್ದೀವಿ ನಾವು? ಏಕ್ ಹೈ ತೋ ಸೇಫ್ ಹೈ ಅಂತೇಳಿ ಗೆದ್ದಿದ್ದು. ಹೌದಾ? ಎಲ್ಲರೂ ಹಿಂದೂಗಳು ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಓಟ್ ಹಾಕಿ ಅಲ್ಲಿ ನಮ್ಮ ಪಾರ್ಟಿನ ಅಧಿಕಾರಕ್ಕೆ ತಂದ್ರು. ಅದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗ್ಲಿಲ್ಲ. ಈ ಕುಲ ಆ ಕುಲ, ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮವರು ಇವರು ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮವರು ಮಂತ್ರಿ ಆಗ್ತಾರೆ ಅಂತೇಳಿ ಹೋದ್ರೆ ನಾಳೆ ನಮ್ಮ ಪರಿಸ್ಥಿತಿ ಕೂಡ ಬಾಂಗ್ಲಾದೇಶದ ಪರಿಸ್ಥಿತಿನೇ ಆಗುತ್ತೆ. ಈಗ ವಕ್ಫ್ ಬೋರ್ಡ್ ಆಗ್ತಾ ಇದ್ದಾರೆ. ಈ ಹೊಲ ನಮ್ದು, ಆ ಹೊಲ ನಮ್ದು. ಗವರ್ಮೆಂಟ್ ಜಾಗ, PWD ಜಾಗ ಬಿಜಾಪುರಲ್ಲಿ 70 ಎಕರೆ ಇದ್ರೆ ಆ 70 ಎಕರೆ ನಮ್ದೇ ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮುಂದೆ ಪರಿಸ್ಥಿತಿ ಏನು ಅಂತ ಆಲೋಚನೆ ಮಾಡ್ಬೇಕಾಗಿದೆ ನಾವೆಲ್ಲ. ಹಾಗಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅಂತೇಳಿ ಅನ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಕುಲ ಕುಲ ಅಂತೇಳಿ ನಾವು ಕುಲದ ಹಿಂದೆ ಹೋದ್ರೆ ನಮ್ಮ ಪರಿಸ್ಥಿತಿ, ಬ್ರಿಟಿಷರು ಏನ್ ಮಾಡಿದ್ರು, ನಮ್ಮನ್ನ ಡಿವೈಡ್ ಮಾಡಿ ರೂಲ್ ಮಾಡಿದ್ರು. ಈಗ ಡಿವೈಡ್ ಆಗಿ ನಾವು ಮುಂದೆ ಬೇರೆಯವರಿಗೆ ರೂಲಿಂಗ್ ಕೊಟ್ರೆ ನಮ್ಮ ಪರಿಸ್ಥಿತಿ ಕೂಡ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ಹಾಗೆ ಆಗುತ್ತೆ. ಹಾಗಾಗಿ ಇವತ್ತು ತಾವೆಲ್ಲ ಬಹಳ, ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಸ್ವಯಂ ಪ್ರೇರಿತರಾಗಿ ಬಹಳ ಮಂದಿ ಬಂದ್ ಮಾಡಿದ್ದಾರೆ. ವ್ಯಾಪಾರಸ್ಥರು ನಮಗೆ ಅನುಕೂಲವಾಗಿ ನಮಗೆಲ್ಲ ಸಹಾಯ ಮಾಡಿದ್ದಾರೆ. ಅಂದ್ರೆ ಇಂಥ ಒಂದು ಘಟನೆಗಳು ಇನ್ನು ಮುಂದೆ ಬಹಳಷ್ಟು ಆಗೋದಿದೆ. ಹಾಗಾಗಿ ನಾವೆಲ್ಲ ಒಂದಾಗ್ಲಿಲ್ಲ ಅಂತಂದ್ರೆ ಮುಂದೆ ಬಹಳ ವಿಪರೀತವಾದಂತ ಪರಿಸ್ಥಿತಿಗಳನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಬಾಂಗ್ಲಾದೇಶ ಅವರಿಗೆ ಹೇಳೋದಿಷ್ಟೇ, ಈಗ್ಲಾದ್ರೂ ಸ್ವಲ್ಪ ಸುಮ್ಮನೆ ಇರಿ. ಈಗ ಪಾಕಿಸ್ತಾನ ಭಿಕ್ಷಾ ಬೇಡ್ತಾ ಇದೆ, ನಿಮ್ಗೆಲ್ಲ ಗೊತ್ತು. ಅವ್ರಿಗೆ ತಿನ್ಲಿಕ್ಕೆ ಇದಿಲ್ಲ, ಹಣ, ಅವ್ರಿಗೆ ರೊಕ್ಕ ಇಲ್ಲ. ಹಾಲು ರೇಟ್ ಎಷ್ಟು ಅನ್ಕೊಂಡಿರಿ? 450 ರೂಪಾಯಿ ಒಂದು ಲೀಟ್ರು. ಅಕ್ಕಿ ಎಷ್ಟು ಅನ್ಕೊಂಡಿದ್ರಿ? 250 ರೂಪಾಯಿ. ಪೆಟ್ರೋಲು, ಡೀಸೆಲ್ ಯಾವ್ದು ಸಿಗ್ತಾ ಇಲ್ಲ. ಈಗ ಅವ್ರು ಹೆಂಗಂದ್ರೆ ಇನ್ನು ನಮ್ಮ ದೇಶದ ಮೇಲೆ ಬಹಳ ಮಂದಿ ಡಿಪೆಂಡ್ ಆಗಿದ್ರು. ಕಳ್ಳ ನೋಟುಗಳು ಪ್ರಿಂಟ್ ಮಾಡಿ ನಮ್ಗೆ ಕಳಿಸ್ತಾ ಇದ್ರು, ಅದ್ರ ಮೇಲೆ ಡಿಪೆಂಡ್ ಆಗಿದ್ರು. ಯಾವತ್ತು ಮೋದಿ ಸರ್ ನೋಟ್ ಬ್ಯಾನ್ ಅಂತ ಅಂದ್ರು ಅವರೆಲ್ಲ ಬ್ಯಾನ್ ಆಗ್ಬಿಟ್ರು, ಬರ್ಕೊಂಡ್ಬಿಟ್ರು. ಎಷ್ಟು ನೋಟುಗಳಿತ್ತು ಅಂತಂದ್ರೆ 500,000 ರೂಪಾಯಿ ನೋಟುಗಳು ಒಂದು ಕೋಟಿ ಮುದ್ರಣ ಮಾಡಿ ರೆಡಿ ಇಟ್ಕೊಂಡಿದ್ರು ಪಾಪ. ಯಾವತ್ತು ನವೆಂಬರ್ 8ನೇ ತಾರೀಕು ರಾತ್ರಿ ನಮ್ಮ ಜನರನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ಮಾತಾಡಿದ್ರು ನರೇಂದ್ರ ಮೋದಿ ಅವರು, ನೋಟ್ ಬ್ಯಾನ್ ಅಂದ್ಕೊಳ್ಳೇನೆ ಅವರೆಲ್ಲ ಕೈಗಳೆಲ್ಲ ಬ್ಯಾನ್ ಆಗಿ ಆರಾಮಾಗಿ ಮಲ್ಕೊಂಡ್ಬಿಟ್ರು. ಅಂದ್ರೆ ಅತ್ಯಂತ ಕನಿಷ್ಠವಾದ, ಅಂದ್ರೆ ಬಹಳ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ನಾವು ಬಹಳ ಕಷ್ಟದಲ್ಲಿ ಬೀಳ್ತೀವಿ. ನಮ್ಮ ಕೃಷ್ಣದಾಸ್ ಸರ್ ಅವರು ಹೇಳಿದ್ರು, ಹಿಂದೂ ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್. ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಂತ ನಾವೇನು ಮಹಾತ್ಮ ಗಾಂಧಿಗಳ
ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಬಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು. ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಇಸ್ಕಾನ್ ಟೆಂಪಲ್ ಅವರು ಬಾಂಗ್ಲಾದೇಶದಲ್ಲಿ ನೆರೆ ಬಂದಾಗ, ಈ ಬೇರೆ ಬೇರೆ ಕ್ಷಾಮ ಬಂದಾಗ ಅವ್ರಿಗೆಲ್ಲ ಊಟ ಹಾಕಿ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಕೊಟ್ರೆ, ಈಗ ನೀವು ಅವ್ರ ಮೇಲೆನೆ ತಿರುಗಿ ಬೀಳ್ತೀರಿ ಅಂತಂದ್ರೆ ನೀವು ನಂಬಿಕೆ ಅರ್ಹರಲ್ಲ. ನೀವು ಯಾವತ್ತೂ ಕೂಡ ನಂಬಿಕೆ ದ್ರೋಹ ಮಾಡೋದು ನೋಡ್ತಾ ನಾವೇನು ಬಳೆಗಳು ಹಾಕೊಂಡಿಲ್ಲ. ಬಳೆಗಳು ಹಾಕೊಂಡಿದ್ರೆ ನಾವು ಸುಮ್ಮನೆ ಕೊಡ್ಬೋದು. ನಾವು ಬಳೆಗಳು ಹಾಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ, ನಾವೆಲ್ಲ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶಕ್ಕೆ ಬೇಕಾದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ನಮ್ಮ ಹಿಂದೂಗಳನ್ನ ನಾವು ಕಾಪಾಡ್ಕೊಳ್ತೀವಿ ಅಂತ ಹೇಳಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವೆಲ್ಲರೂ ಇವತ್ತು ಬಂದಿದ್ದಂತ ಐಕ್ಯತೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಸಂಸ್ಥೆ, ನಮ್ಮ RSS ಆಗಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ABV ಆಗಿರ್ಬೋದು, ನಮ್ಮ ದೇಶಭಕ್ತ ನಾಗರಿಕರ ವೇದಿಕೆ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು ಅಂತ ಹೇಳಿ ಕೂಡ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾವು ಯಾವತ್ತಿಗೂ ಕೂಡ ನಾವೆಲ್ಲರೂ ಐಕ್ಯಮತ್ಯದಿಂದ ಇರಬೇಕು. ಆ ಐಕ್ಯಮತ್ಯದ ಸಲುವಾಗಿನೇ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಕುಂತಿದ್ದೀವಿ. ನಾವು ಆ ಕುಲ, ನಾವು ಈ ಕುಲ, ನಾವು ನಮ್ಮವರು, ಅದು ಇದು ಬೇಡ. ನಾವೆಲ್ಲ ಕುಲಗಳೆಲ್ಲ ಬೇಕಾದ್ರೆ ಬ್ಯಾನ್ ಮಾಡ್ಬಿಡ್ಲಿ ಮೋದಿಯವರು. ಒಂದೇ ಒಂದು ಧರ್ಮ, ಅದು ಹಿಂದೂ ಧರ್ಮ. ಯಾರೇ ಯಾವ ಕುಲದಲ್ಲಿದ್ರು ಕೂಡ ಅದು ಹಿಂದೂ ಧರ್ಮಕ್ಕೆ ಸೇರಿದವರೇ. ಹಿಂದೂ ಧರ್ಮವನ್ನ ಕಾಪಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟು ನಾವೆಲ್ಲರೂ ಒಂದಾಗ್ಬೇಕಾಗಿದೆ. ಹಾಗಾಗಿ ನಮ್ಮ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯಗಳು ನೋಡ್ತಾ ಇದ್ರೆ ರಕ್ತ ಕುದಿತಾ ಇದೆ. ಯಾವತ್ತು ಅದು ಬಿಸಿ ರಕ್ತ ಹೊರಗಡೆ ಚಿಮ್ಮುತ್ತೋ ಆವತ್ತು ಬಾಂಗ್ಲಾದೇಶ ಸಮುದ್ರ ಏನು ನೆರೆ ಬಂದಾಗ ಹೆಂಗ ಹೊಡ್ಕೊಂಡು ಹೋಗುತ್ತೋ ಅದೇ ನಮ್ಮ ರಕ್ತದಿಂದಾನೇ ಅದು ಹೊಡ್ಕೊಂಡು ಹೋಗ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ತಾವೆಲ್ಲ ಬಂದು ಈ ಒಂದು ಬಂದ ಸಕ್ಸಸ್ ಮಾಡಿದೀರಿ, ಬಹಳ ಸಂತೋಷ. ಮುಂದಿನ ದಿನಗಳಲ್ಲಾದ್ರೂ ಕೂಡ ಅಟ್ಲೀಸ್ಟ್ ನಾವೆಲ್ಲ ಇಂಥ ಸಮಾವೇಶಗಳಿಗೆ ಬಳ್ಳಾರಿಯಲ್ಲಿ ಇರುವಂತ 4 ಲಕ್ಷ ಜನ, 4 ಲಕ್ಷ ಜನದಲ್ಲಿ 3 ಲಕ್ಷ ಜನ ಅಟ್ಲೀಸ್ಟ್ ಹಿಂದೂಗಳಿದ್ದಾರೆ. 3 ಲಕ್ಷ ಜನ ಬಂದ್ರೆ ಈ ಕಡೆ ಈ ರೋಡ್ ಬಂದಾಗಬೇಕು, ಆ ರೋಡ್ ಬಂದಾಗಬೇಕು, ಎಲ್ಲ ರೋಡ್ಗಳು ಬಂದಾಗಬೇಕು. ಅಂತದ್ದು ನಾವು ಬರೀ ಒಂದು ಸರ್ಕಲ್ ಅಲ್ಲೇ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಹಿಂದೂಗಳು ಯಾವುದೇ ಒಂದು ಇಂಥ ಸಂದರ್ಭಗಳು ಬಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಬಂದು ಪ್ರತಿಯೊಬ್ಬರು ಕೂಡ ಇಂಥ ಸಭೆಗಳಲ್ಲಿ, ಇಂಥ ಬಂದ್ಗಳಲ್ಲಿ ಪಾಲ್ಗೊಂಡ್ರೆ ಆ ಬಂದ್ಗಳು ಯಶಸ್ವಿ ಆಗ್ತವೆ, ಇಂಥ ಸಭೆಗಳು ಕೂಡ ಯಶಸ್ವಿ ಆಗ್ತವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.